ಇದು ಇವತ್ತಿನ ಓಪನಿಂಗ್ ವಿಷುವಲ್. ಅಲ್ಲಿ ಪೊಲೀಸ್ ವಾನ್ ನಿಂತಿದೆ. ಯಾವಾಗ ಪೊಲೀಸ್ ವಾನ್ ನಿಂತಿದೆ ಒಂದು ಕಿರಿಕ್ ಆಗುತ್ತೆ ಅಂತ ಅರ್ಥ ಆಗೋತ್ತು. ಒಳಗಡೆ ಇಲ್ಲಿ ಆಫಿಷಿಯಲ್ ಕಿರಿಕ್ ಮಾಡಿದ್ನಲ್ಲ ಅವನು ಕೂಡ ಇತ್ತು. ಹೊಕ್ಕೋ ಅಂತ ಎದ್ವಾ ಕೆಮ್ತಾ ಇದೆ ಇವತ್ತು. ಆಮೇಲೆ ದಡ ಬಡ ಅಂತ ಸೌಂಡ್ ಮಾಡ್ತಿದೆ ವರ್ಕೌಟ್ ಏರಿಯಾದಲ್ಲಿ. ಬ್ಯಾಟ್ರಿ 2% ಇದೆ. ಬಹುಶಃ ಡಮ್ ಬಂದೋಗುತ್ತೆ ಇವಾಗ. ಸೊ ಚಾರ್ಜ್ ಮಾಡಬೇಕು, ಇಷ್ಟ ಕವರ್ ಮಾಡೋಕ್ಕಾಗಲ್ಲ. ಅಪೋಸಿಷನ್ ಪಾರ್ಟಿ ಮುಂದೆ ಇಟ್ಕೊಂಡಿದ್ದವರು ಲಕ್ಷ್ಮೀದೇವಿ ಕೃಪೆ 453800. ಇಲ್ಲಿ ಹುಡುಗಿ ನೋಡಿ ಎಲ್ಲಿಂದನೋ ಬಂದು ನಿಂತ್ಕೊಂಡು ಬಗಳ್ತಾ ಇತ್ತು ಒಂದೇ ಸಮ ಫೋನಲ್ಲಿ. ಇವನು ಮುಚ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗಲ್ಲ. ಅಲ್ಲಿಂದ ಬಂದು ಫೋನ್ ಅಟೆಂಡ್ ಮಾಡೋಳಂಗೆ ನಿಂತ್ಕೊಂಡು ಮಾತಾಡ್ಕೊಳ್ಳೋದು. ತಮಿಳ್ನಾಡು ಗಾಡಿ ಹೋಗ್ತಿರೋದು. ತಮಿಳ್ನಾಡು 73 AB 477 ಇರಬೇಕು. ಇದು ಅಷ್ಟೇ. AD ಇದೆಲ್ಲ ಇಲ್ಲ, ಪಕ್ಕದ್ದು ಆ ಕಡೆ ಹೋಯ್ತಲ್ಲ ಅದು ನಂಬರ್ ತಗೋಬೇಕು. ಹೆವಿ ಸ್ಮೋಕ್ ಬಿಡ್ತು ಬರೋದು. ಎಂಥ ಅದ್ಭುತ ಬರೋ ಇದು. ನನಗೆ ಬಾತ್ ಕೊಟ್ಟು ನಾನು ತಿಂತಾ ಇದೆ. ಇದು ಬಂದು ಇದಕ್ಕೆ ಸ್ವಲ್ಪ ಹಾಕಿದೆ, ಅಲ್ಲಿ ತಿಂದು ಮುಗಿಸ್ತು. ನನಗೆ ಸ್ವಲ್ಪ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೆ. ಸೊ ಅದು ಖಾಲಿ ಮಾಡ್ತಲ್ಲ ಅಂತ ಇನ್ನೂ ಸ್ವಲ್ಪ ಹಾಕ್ತೆ. ಇದು ಹೋಗಿ ಇದನ್ನು ಕರ್ಕೊಬಂದು ಊಟ ಹಾಕಿ ತಿನ್ನೋಕ್ಕೆ ಜಾಗ ಮಾಡ್ಕೊಟ್ಟು. ಅದು ಹೆಣ್ಣಾಯಿ, ಇದು ಗಣ್ಣಾಯಿ, 2 ದೋಸ್ತಿಗಳು. ಅದು ಕೊಟ್ಟಿದ್ದನ್ನು ಫಸ್ಟ್ ರೌಂಡ್ ತಿಂದು, ಸೆಕೆಂಡ್ ರೌಂಡ್ ತಿನ್ನಲಿಲ್ಲ. ಇದನ್ನು ಕರ್ಕೊಬಂದು ಇದಕ್ಕೆ ತಿನ್ನೋಕ್ಕೆ ಬಿಡ್ತಾಯಿದ್ದೆ. ಆ್ಯಕ್ಚುಲಿ ಇದು ಅಲ್ಲಿ ಆ ಕಡೆ ಹುಡುಕ್ತಾಯಿತ್ತು. ನಾಯಿಗಳಿಗೂ ನೋಡಿದ್ರು ಎಂಥ ಬುದ್ಧಿ ಐತೆ. ಇದಕ್ಕೂ ಏನೋ ಹುಳಗಳ ಎಲ್ಲ ಮೈ ಮೇಲೆಲ್ಲ ಹತ್ಕೊಂಡೈತೆ. ಅದಕ್ಕೂ ಗಾಯ ಎಲ್ಲ ಆಗೈತೆ. ಸ್ಕಿನ್ ಡಿಸೀಸ್ಗಳು ಬಂದಿದೆ ಎರಡಕ್ಕೂ. ಅದಕ್ಕೂ ಬಂದಿದೆ. ಇದಕ್ಕೇನೋ ಹುಳಗಳೆಲ್ಲ ಇದೆ ಮೈ ಮೇಲೆ. ಯಾರೋ ಒಂದು ಹೊಡಿತಾ ಇದ್ದಾರೆ. ಟವಲ್ ಹಾಕೊಂಡಲ್ಲ ಅವನಿಗೆ. ಮರದ ಕೊಂಟೆ ಹಿಡ್ಕೊಬಂದಂದರು ಅದೆಲ್ಲ ಹೊಡೆದ್ರೆ ಅವ್ನು ಗುಂಡೆ ಬಿದ್ದೋಯ್ತಿದೆ. ಮಾಡೋಕ್ಕೇನು ಕೆಲಸ ಇಲ್ಲ. ತಿನ್ಬಿಟ್ಟು ತಿಂತಿರ್ತವೆ ಇದೇನು ಅರ್ಥ ಆಡ್ಕೊಂಡು. ಅವಿನೇಶ್ ಅವ್ವ ಲಕ್ಷ್ಮಮ್ಮ ಏನೋ ಸೀಕ್ರೆಟ್ ಮಾಡ್ತಿದ್ದಾರೆ, ಏನೋ ಅವಮಾನ ಮಾಡ್ತಾರೆ, ಮಾಡೋ ಸಾಧ್ಯತೆ ಇದೆ. ಅಲ್ಲಿ ಗಾಡಿ ಹೋಗಿದ್ದು ನೋಡಿದ್ರೆ ಅದಕ್ಕೆ ಮುಂಚೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅಂದ್ಕೊಳ್ತೀನಿ.
ಸ್ನಾನ ಮಾಡೋ ಜಾಗಕ್ಕೆ ಹಸುಗಳು ಕಳಿಸಿರೋದು. ಅಲ್ಲಿ ಮಲ್ಗೋ ಜಾಗ ಅವ್ನು ಚಡ್ಡಿ ಫ್ಲಾಶ್ ಮಾಡ್ತಾನೆ ಇದ್ರು ಓನರು. ಮಾಮೂಲಿ ಅಲ್ಲಿ ಕೂತ್ಕೋತಾನಲ್ಲ ಅವನ ಇಲ್ಲಿವರು ಮಾಮೂಲಿ ಪೂಜೆ ಮಾಡೋಕೆ ಬರ್ತಾರಲ್ಲ ಅವರು ಮೇಲೆ ಕೂತ್ಕೊಂಡು ಈ ಕಡೆ ಸ್ನಾನ ಮಾಡ್ತಾರೆ, ನೋಡ್ತೇವೆ ಕೂತ್ಕೊಳ್ಳೋದು ಸುಮ್ಮನೆ. ಆ್ಯಕ್ಚುಲಿ ಆ ಕಡೆ ಇಬ್ಬರು ಸ್ನಾನ ಮಾಡ್ಕೊಂಡೋದ್ರು. ಅವ್ರು ನಾನು ಬಟ್ಟೆ ಹಾಕಿದ್ನಲ್ಲ ಆ ಜಾಗದಲ್ಲಿ ಬಟ್ಟೆ ಹಾಕಿದ್ರು. ಎತ್ತಿಸಿದೆ ಹೋಟೆಲ್ಲಿ ಎತ್ಬಿಟ್ಟು ನಾನು ಬಟ್ಟೆ ಹಾಕೊಂಡೆ. ಅರ್ಧ ಅಂದರೆ ಈ ಕಲ್ಲಿದೆಯಲ್ಲ ಅದರಲ್ಲಿ ನಾನು 2 ಬಟ್ಟೆ ಹಾಕಿದ್ದೆ. ಸೊ ಸ್ವಲ್ಪ ಸೈಡಲ್ಲಿ ಜಾಗ ಇತ್ತು, ಅಲ್ಲಿ ಒಂದೇ ಒಂದು ಟಿ ಶರ್ಟ್ ತೆಗೆದಾಕೊಂಡು ಅಲ್ಲಿ ರಿಮೂವ್ ಮಾಡಿಸ್ತೆ ಅದನ್ನು ಹೋಟೆಲ್ಲಿ. ಅವ್ರನ್ನ ಕವರ್ ಮಾಡಬೇಕಾಗಿತ್ತು. ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ಕೊಡ್ತಾರೆ ಅಂದ್ಕೊಂಡಿಲ್ಲ. ಫಾಸ್ಟಾಗಿ ಪಟ ಅಂತ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರು ಬಡ್ಡಿ ಮಕ್ಕಳು, ಮಿಸ್ ಆಗೋದ್ರು. ಸೊ ಇವನು ಸಿಗಾಬಟ್ಟೆ ಸರಿ ಕವರ್ ಮಾಡಿದ್ದೀನಿ. ಇವನು ನಜ್ಜುಗಳವನೇ ಪೂಜೆ ಗೀಜೆ ಮಾಡೋಕ್ಕೆ ಬರ್ತಾ ಇರ್ತಾನೆ ಅವಾಗ. ಎಲ್ಲಿವರೆಗೂ ಬಂದೈತೆ ಇದು. ಬಟ್ಟೆ ಡಿಸಡ್ವಾಂಟೇಜ್ ಏನಂದರೆ ಬಟ್ಟೆಗಳು ಹಾಕಿರ್ತೀನಲ್ಲ ಆ ಬಟ್ಟೆ ತುಳ್ಕೊಂಡು ಹೋಗ್ಬಿಡೋದು, ಬಿಡಿಸ್ಕೊಂಡು ಹೋಗೋದು ಅವೆಲ್ಲ ಮಾಡ್ತವೆ ಇವು. ಆ್ಯಕ್ಚುಲಿ ಕಲ್ ಮೇಲೆ ಹಾಕಿದ್ದೀನಿ, ಹೀಗಾಗಿ ಏನೋ ಪ್ರಾಬ್ಲಮ್ ಕಡಿಮೆ. ಆದರೂ ಪ್ರಾಬ್ಲಮ್ ಇಲ್ಲವೇ ಇಲ್ಲ ಅಂತೇನೂ ಇಲ್ಲ. ಇವು ಗಂಜಲ ಊದ್ರೆ ಅಂದರೆ ರೀಸರ್ಚ್ ಮಾಡಿದ್ರೆ ತಪ್ಪೆ ಇಕ್ಕಿದ್ರೆ ಎಲ್ಲ ಆರುತ್ತೆ. ಅದಕ್ಕೆ ಸುತ್ತಮುತ್ತ ಹೋಗಿ ಏನಾದ್ರು ಮಾಡಿದ್ರೆ. ಧೂಳು ಪೂಜೆಗೆ ಬಂದಿರೋದು ಅನಿಸುತ್ತೆ. ಅಂತ ಮುಖನ
A55A5080 ಮುಸ್ಲಿಮ್ಸ್ ಟ್ಯಾಸಲ್ಸ್ ದಸರಾ ಟ್ಯಾಸಲ್ಸ್ ಅದು ರಾಕಿಂಗ್ ಸ್ಟಾರ್ ಯಶ್ ಇದು ಆ್ಯಕ್ಚುಲಿ ರಾಂಗ್ ಮನೇಲಿ ಬರುತ್ತೆ ಆಟೋ ಅದು. ಬೇರೆ ಸರಿ ಮುಂದೆ ಡೇಟ್ ಆಗುತ್ತೆ ನಡೆಯುತ್ತೆ. 2 kg ಬರ್ತಿದ್ದ ಬ್ರೇವ್ ಟಿ ಶರ್ಟ್ ಆಯಿತು. ಅದಕ್ಕೆ ಬ್ರೇವರಿ ಈ ಥರವಿದೆ. KN58 ಬೈಕ್ ಗಾಡಿ ಇದು 55 LH4560 ಗಾಡಿ ಇದು. 16B2379 ಗಾಡಿ ಇದೆ. ಅಲ್ಲೊಬ್ಬ ಸಾಯ್ತಾ ಇದೆ. ಅಲ್ಲಿ ಲೌಡ ಎತ್ತದು ಇಲ್ಲ. ಇನ್ನೊಂದೇನಾದ್ರೆ ಬ್ಯಾರಿಕೇಡ್ ಹತ್ಕೊಂಡು ಅಲ್ಲಿ ಬ್ಯಾರಿಕೇಡ್ ಹತ್ರ ಸುಮ್ಮನೆ ಅಟ್ಯಾಕ್ ಬ್ಯಾರಿಕೇಡ್ ಹಾಕಿದ್ದಾರೆ. ಇಲ್ಲಿ ಯಾರು ಅದು ಕ್ರಿಯೇಟ್ ಮಾಡಿಲ್ಲ ಅಂದರೆ ಬಟ್ಟೆ ಹಾಕ್ಲಿಕ್ಕೆ ಉಂಡಿ ತರಗಲ್ಲ ಅವ್ರಿಗೆ. 83 ಅದು ಎಂಟಾಕ್ ಸ್ಕೂಟರ್. ಬಹುಶಃ K04 ಇರಬೇಕು, ನಾಟ್ ಶ್ಯೂರ್. ಅದು ಫುಟ್ಬಾಲ್ ಮೇಲೆ ಆಗುತ್ತೆ. ಎಸ್ 8204 ಗಾಡಿ ಅದು ಚೆನ್ನಾಗಿ ಫುಟ್ಬಾಲ್ ಮೇಲೆ ಹೋಗ್ತಾರೆ. ಸುಂದರ ನಿಂತಿರೋದು ಶೋಗೆ. ಬ್ರೇಸಾ ಗಾಡಿ ಹೋಯ್ತಲ್ಲ ಡಿಸ್ಟಾರ್ಟ್ ಮಾಡ್ದ. ಡಿಸ್ಟಾರ್ಟ್ನಲ್ಲಿ ಹಂಗೆ ಆಡ್ತಾಯಿಲ್ಲ. ಸರಿಯಾಗಿ ಟಾಟಾ ಗಾಡೀಲಿ ಯಾರು ಹೋಗಿದಾರ ಕೂತ್ಕೊಂಡಿದ್ರು. ಹುಡುಗಿ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರು. ಸೊ ಈ ನನ್ನ ಮಗ ಅವರನ್ನು ನೋಡ್ತಾ ಇದ್ದೋ ಅಥವಾ ಡೈರೆಕ್ಟ್ ತೊಂದರೆ ಮಾಡೋದು ಗೊತ್ತಿಲ್ಲ ಅವ್ರಲ್ಲಿ. ಅಂತ ಹಿಂದೂ ಮುಂದೆ ಏನೇನೋ ಮಾಡ್ತಾಯಿದ್ದ ಅಂತ ಮುಂದಕ್ಕೆ ಹೋಗ್ತಾರೆ. ಇದಕ್ಕೆ ಗೊತ್ತಾಗಿಲ್ಲ. ಜೊತೆಗೆ ಪಕ್ಕಕ್ಕೆ ಗೊತ್ತಾಯಿಲ್ಲ. ಕಾಲೇಜ್ ಗೊತ್ತಾಯಿತು. KP39 RG 5006 ಗಾಡಿ ಅದು. ಬಂದಿದ್ದೀನಿ ನೋಡಿ. ಅಂದರೆ ಟ್ರಾಫಿಕ್ ಇಲ್ಲಿವರೆಗೂ ಹೋಯ್ತು. ಅಲ್ಲಿಂದ 1-2 ಲೈನ್ ಇರೋದು ಇಲ್ಲಿ. ಇದರಲ್ಲಿ ಸರ್ಕಲಲ್ಲಿ 50% ಪೂರ್ತಿ ಕವರ್ ಆಗುತ್ತೆ. ಇಲ್ಲ ಹೊಸ ಗಾಡಿ ಅಂತ ಅವನು ಗಾಡಿ ನಂಬರ್ ತಗೋಕಿತ್ತು. HS9359 ಗಾಡಿ ಅದು. ಎಲ್ಲಿವರೆಗೆ ಬಂದಿದ್ದೀನಿ ನೋಡಿ. ಅಲ್ಲಿವರೆಗೆ ಕರ್ಕೊಂಡು ಬಂದವರೆಲ್ಲ. ಇದು ಹೈಬಿ M1915 ಗಾಡಿ. ಇಲ್ಲಿವರೆಗೂ ಜನ ಬಂದವರು ನೋಡಿ. ಯಾವ ಗಾಡಿ ಪವರ್ ಬರ್ತದೆ ಕರೆಕ್ಟಾಗುತ್ತೆ. ಇವತ್ತು ಬಂದೈತೆ ಜನಗಳು. ಸರ್ಕಲೆಲ್ಲ ಐತೆ. ಆಟೋ ಅವು ಗುಂಡೆಗಳಿದ್ದು ಆಟೋ ಟೋಪ್ ನಿಂತಿರೋ ನೋಡಿ. ಇಲ್ಲಿವರೆಗೆ ಬಂದಾನೆ. ಆ್ಯಕ್ಚುಲಿ ನಾನು ಅಲ್ಲಿವರೆಗೆ ಬಂದಿದ್ದೆ. ಅದನ್ನು ತಳ್ಕೊಂಡು ಹೋಗಿದ್ರು ಇವರಿಗೆ. ಅಂದರೆ ಓಡಾಡೋಕ್ಕೆ ದಾರಿನೇ ಬಿಟ್ಟಿಲ್ಲ. ಇಲ್ಲಿವರೆಗೂ ಕವರ್ ಮಾಡ್ಕೊಂಡಿದ್ದಾರೆ. ಚೋಯ್ತಾ ಇದ್ದೀನಿ ನೋಡ್ಕೊಂಡಿಲ್ಲ. ಸವರ್ ಬಸ್ ಸ್ಟ್ಯಾಂಡ್ ಅಂತ ಬೇಕು ಅಂತ
ಅಲ್ಲಿ ಕೊಡ್ತಾರಂತೆ, ಅವ್ರು ಟ್ರೈ ಮಾಡಿಲ್ಲ ಅಂತಲ್ಲಿ ಸಪೋರ್ಟ್ ಹೋಗುತ್ತೆ. ಅದ್ರ ಜೊತೆ ಅಲ್ಲಿ ಕೋಟ್ಯಾಜಿರಾಯನ ದೇವಸ್ಥಾನದ ಹತ್ರ ವಿಸಿಟ್ ಮಾಡ್ತಾ ಇದ್ನಲ್ಲ ವಿಷ್ಣುವರ್ಧನ್ ಪಾರ್ಕ್ ಹತ್ರ, ಸೊ ಅವನು ಹೋದೆ ಕತೆ. ಅದು ಏರಿಕಲ್ಲಿ ವಿಸಿಟ್ ಮಾಡ್ತಿದ್ದು ಅಂದರೆ ಸುತ್ತ ಒಳ್ಳೊಳ್ಳೆ ಅಂಗಡಿ ಇದೆಯಲ್ಲ ಅಲ್ಲಿ ಅದು ಆ್ಯಕ್ಟಿವಿಟೀಸ್ ಅಂದರೆ ಕೆ ಆರ್ ಎಸ್ ಪೇಟೆ ಮುಂಭಾಗ ಹೋಗಿ ಊಟಕ್ಕೆ ಅಂತ ಆ್ಯಕ್ಟಿವಿಟಿ ಮಾಡ್ತಿದ್ದೆ. ಎಲ್ಲ ಮಲಗೋ ಜಾಗದಲ್ಲಿ ಮಾಡ್ತಾರಲ್ಲ, ಮೊನ್ನೆ ಮಲಗಿದ್ನೆಲ್ಲ ಎಲ್ಲ ಕಕ್ಕೊಂಡು ಇದು ಮಾಡಿಕೊಂಡು ಎಲ್ಲ ಗಲೀಜು ಮಾಡಿ ಕಕ್ಕೊಂಡು ಎಲ್ಲ ಬೆಳೆಸಿದ್ನೆಲ್ಲ ಜಾಗ ಅದೇನೇ ಅದು ಎಲ್ಲಿರ್ತೀರಿ ಅಲ್ಲೇ ಇರಬೇಕು. ಅದು ಕರೆಕ್ಟಾದ ಗಲಗ ಜಾಗಕ್ಕೆ ಅವನು ಹೋಗ್ತಾರೆ. ಎಲ್ಲ ಯೂಟ್ಯೂಬರ್ ಇದ್ರೆ ಯೂಟ್ಯೂಬ್ ವ್ಯೂ ಮಾಡೋದು, ಸೋಷಿಯಲ್ ಮೀಡಿಯಾಸ್ ಅವ್ರು ಕೊಡ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಮೊಬೈಲ್ ಇವನ ಹತ್ರ ಇಲ್ಲ, ಮಹೇಶ ಸುರೇಶಗಳಿದಾರಲ್ಲ ಅವ್ರ ಹತ್ರ ಮೊಬೈಲ್ ಇದೆ. ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಇವನು ಯೂಟ್ಯೂಬ್ ನೋಡ್ತಾ ಕೂತಿರ್ತೀನಿ ಜೋರಾಗಿ ಸೋಪ್ ಕೊಡ್ಕೊಂಡು. ಪಾಪ್ಸೆ ಪರ್ವತ ಗೊತ್ತವನೇ ಅವಾಗ. ಅದ್ಭುತ ತೋರಿಸ್ತೀನಿ ಇವಾಗೊಂದು. ನನಗೆ ಆಚೆ ಹೊರದ್ರೆ ಅದ್ಭುತ ಆಗೋಲ್ಲ, ಅದು ಹೋಗಲಿಲ್ಲ ಅಂದರೆ ಅದ್ಭುತ ಆಗುತ್ತೆ. ಹೋಗ್ತಾ ಇದ್ದಾರೆ ಆಚೆಗೆ, ಅಲ್ಲಿ ಹೋಗ್ತಿದ್ದಾರಲ್ಲ, ನಾನು ಪಾರ್ಸಲ್ ತೊಗೊಬಂದಲ್ಲ ಊಟ ಒಳಗಡೆಗೆ, ನಾನು ಬರಬೇಕಾದ್ರೆ ಅವನೇ ಅಲ್ಲೆಲ್ಲ ಈಗೆಲ್ಲ ಕಾಂಪೌಂಡ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಕಾಂಪೌಂಡ್ ಆರೋದಲ್ಲಿ ಗೇಟೇ ಮುರಿದಾಕಿರಂಗಿದ್ದಾರೆ. ಇಲ್ಲ ಪೂರ್ತಿ ಒಂದು ಗೋಡೆ ಉಣಿಸಿ ಎಲ್ಲ ಮಾಡ್ಕೊತಿದ್ದಾರೆ. ಅದು ಆ ಕಡೆ ಇರಲಿ. ನಾನೇನು ಅಂದ್ಕೊಂಡೆ ಅಂದರೆ, ಈ ಕಡೆ ನಾನು ಜಾಗ ಬಿಟ್ಬಿಟ್ನಲ್ಲ, ಆ ಜಾಗ ಬಿಟ್ಟು ಈ ಕಡೆ ಬಂದು ಮಡಿಕೊಳ್ಳೋಕೆ ಸ್ಟಾರ್ಟ್ ಮಾಡೋದ್ನಲ್ಲ ಇವಾಗ, ಅದಕ್ಕೆ ಅವರು ಕೂಡ ಈ ಕಡೆ ಬಂದರು ಅಂತ ಅಂದ್ಕೊಂಡೆ. ಆದರೆ ಆಚೆ ಹೊಟ್ಟೋದ್ರು ಚಕ್ಕಂತ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಏನಂದರೆ ನಂಜನಗೂಡು ಕಡೆಗೆ ಹೋಗು ಅಂತ. ದಸರಾ ದಾರಿ ಆ್ಯಕ್ಚುಲಿ ಇದು ಇದರಲ್ಲಿ ಇದ್ನಲ್ಲ ಗುರು ನಾನು, ಅದರಲ್ಲಿ ಕಬಿನಿ ಹತ್ರ ನಂಜನಗೂಡು ಹೊಳೆ ಹತ್ರ ಬರ್ತಾ ಇದ್ನಲ್ಲ ಬ್ರಿಡ್ಜು, ಅಲ್ಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ರೋಡ್ವೇಸ್ ಮೈಸೂರಿಗೆ 500 ರೂಪಾಯಿ ಕೊಡಿಸ್ತೀನಿ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ದುಡ್ಡು ಕೊಡಿಸ್ತೀನಿ, ಊಟ ಕೊಡಿಸ್ತೀನಿ, ನಾನ್ ವೆಜ್ ಕೊಡಿಸ್ತೀನಿ, ಆಳು ಮೂಳು ಅಂತ. ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಬಂದೆ. ಅವ್ರು ನಂಬ್ಕೊಂಡು ಹೋದರೆ ದಸರಾ ದುಡ್ಡು ಕುಡ್ಕೊಂಬರೋದು ಅಷ್ಟೇ. ದುಡ್ಡು ಇಲ್ಲ, ಊಟನೂ ಇಲ್ಲ, ಕ್ಯಾಬಿನೇ. ಸೊ ವಾಪಸ್ ಈ ಕಡೆ ಬಂದ್ಬಿಟ್ಟೆ. ಸೊ ಈಗ ಅದೇ ಉದ್ದಕ್ಕೂ ಅದೇ ನಡೀತಾ ಇತ್ತು. ಕೆ ಆರ್ ಹಾಸ್ಪಿಟ್ಲ್ ಹತ್ರಕ್ಕೆ ಹೋಗು, ಅಲ್ಲಿಗೆ ಹೋಗಿ ಊಟ ಎಲ್ಲೆಲ್ಲಿ ಸಿಗುತ್ತೆ ಅದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಕೆ ಆರ್ ಹಾಸ್ಪಿಟ್ಲ್ ಹತ್ರ ಹೋಗು, ನಂಜನಗೂಡು ರೋಡ್ ಹಿಡ್ಕೊ. ಆ್ಯಕ್ಚುಲಿ ಇದ್ರ ಹತ್ರ ನಂಜನಗೂಡು ಬ್ರಿಡ್ಜ್ ಹತ್ರ ಸುಜಾತಾಪುರ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದಲ್ಲ ಅಲ್ಲೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ರು. ನಂಜನಗೂಡು ರೈಲ್ವೆ ಸ್ಟೇಷನ್ಗೆ ಹೋಗು ಅಂತ. ಸೊ ನಂಜನಗೂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದಂಗೆ ನಂಜನಗೂಡು ಕಡೆಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋ ಪ್ಲ್ಯಾನ್ ಅವ್ರದ್ದು. ಸೊ ನನಗೆ ಗೊತ್ತಿತ್ತು, ಅದಕ್ಕೆ ಹೋಗಲಿಲ್ಲ. ಅಲ್ಲೇನು ನಿಧಿ ಸಿಕ್ಬಿಡ್ತಾಯಿದ್ದೆ ರೋಡಲ್ಲಿ, ನನಗೇನಾದ್ರು ಕ್ಯಾಬಿನ ಏನೂ ಸಿಗ್ತಿರಲಿಲ್ಲ. ಸುಮ್ಮನೆ ಓಡಾಡ್ಸೋರು ಇಲ್ಲಿಂದ ಅಲ್ಲಿಗೆ, ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಲಿಲ್ಲ. ಸೀದಾ ಸ್ನಾನ ಮಾಡ್ಕೊಂಡು ಈ ಕಡೆ ಬಂದೆ. ಸುಮ್ಮನೆ ಓಡಾಡಿದ್ರೆ ಎನರ್ಜಿ ವೇಸ್ಟ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ಊಟ ಮಾಡಬೇಕಾಗಿ ಬರುತ್ತೆ. ಸೊ ಬೆಳಗ್ಗೆಯಿಂದ ಬರೀ ಸಂತೃಪ್ತಿ ಕೊಟ್ಟರು ಒಂದು ಸ್ವಲ್ಪ ಊಟ, ಮತ್ತು ಯಾರೋ ಭಯ ಒಂದು ಅರ್ಧ ಬಾತ್ ಕೊಟ್ಟ, ಅದೊಂದು ಅರ್ಧ ಬಾತು. ಸಂತೃಪ್ತಿಯವರು ಒಂದು 2-3 ಕಾಳು ಅಗಳು ಊಟ ಅವ್ರದ್ದು, ಅಗಳು ಲೆಕ್ಕದಲ್ಲಿ ಊಟ ಅವ್ರದ್ದು. ಅದು ತಿನ್ಕೊಂಡು ಬಂದಿದ್ದಾಯಿತು. ಬಿಸ್ಕೆಟ್ ಇತ್ತು ನೆನೆ ತೊಗೊಂಡಿದ್ದು, ಅದಕ್ಕೆ ಬಚಾವಾಗೋದೆ ಇವತ್ತು. ಜೊತೆಗೆ ಅಲ್ಲಿ ಸ್ನಾನ ಮಾಡೋ ಜಾಗದಲ್ಲಿ ಯಾರೋ ಪೂಜೆ ಮಾಡ್ತಿರಲ್ಲ, ಅವರು ಒಂದು 6 ಪಚ್ಚ ಬಾಳೆಹಣ್ಣು ಬಿಟ್ಟು ಹೋಗಿದ್ರು. 6 ಮತ್ತು ಅರ್ಧ ಬಿರಿಯಾನಿ ಬಿಟ್ಟು ಹೋಗಿದ್ರು ಯಾರೋ, ಅರ್ಧ ಬಿರಿಯಾನಿ. ಆದರೆ ಪೀಸೆಲ್ಲ ಇತ್ತು, ಅರ್ಧ ಮೊಟ್ಟೆ ಇತ್ತು, 3 ಪೀಸ್ ಇತ್ತು. ಸ್ವಿಗ್ಗಿಯಿಂದ ತರಿಸಿದ್ದು. ಆ್ಯಕ್ಚುಲಿ ನಾನು ಇದು ಮಾಡಲಿಲ್ಲ, ಏನು ನಾನ್ ವೆಜ್ ಮುಟ್ಟಕ್ಕೆ ಹೋಗಲಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ದೂರದಲ್ಲೇ ನಿಂತ್ಕೊಂಡು ಹೋಗ್ಬಿಟ್ಟೆ. ಯಾಕೆಂದ್ರೆ ನಾಳೆ ನಮ್ಮ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ದೂರದಲ್ಲೇ ನಿಂತ್ಕೊಂಡು ನೋಡಿದೆ. ಹತ್ರಕ್ಕೆ ಹೋಗಲೂ ಇಲ್ಲ. ನಾಳೆ ಬನ್ನೂರು ಕಡೆಗೆ ಹೋಗ್ತಾಯಿದ್ದೀನಿ, ನೋಡಬೇಕು ಏನಾಗುತ್ತೆ.